ಹೋಗಿ ಬಾ, ಹೋಗಿ ಬರ್ತೇನೆ, ಇದನ್ನೆಲ್ಲ ಸಂಸ್ಕೃತದಲ್ಲಿ ಹೇಳುವುದು ಹೇಗೆ? ಅದಕ್ಕೆ ಇದೊಂದು ಪ್ರಯೋಗ ನಾವೀಗ ನೋಡಬೇಕಾದದ್ದು. ವಸ್ತುತಃ ಇದನ್ನು ನಾವು ಹಿಂದೆ ನೋಡಿದ್ದೇವೆ, ಆದರೆ ಧ್ವನಿ ಮುದ್ರಣದ ರೂಪದಲ್ಲಿ ಇದು ಉಳಿದಿರಲಿಲ್ಲ. ಅದಕ್ಕಾಗಿ ಧ್ವನಿ ಮುದ್ರಣದಲ್ಲಿ ಇದನ್ನು ಸುರಕ್ಷಿತವಾಗಿ ಮಾಡಿಟ್ಕೊಳ್ಳುವುದಕ್ಕಾಗಿ ಇದು ಮತ್ತೊಂದು ಪ್ರಯತ್ನ. ಈಗ ನಾನು ಹೋಗಿ ಬರ್ತೇನೆ ಅಂತ ಹೇಳುವುದು, ಹೋಗಿ ಬಾ ಅಂತದಕ್ಕೆ ಇನ್ನೊಬ್ಬ ಪ್ರತ್ಯುತ್ತರಿಸುವುದು, ಅಥವಾ ಅವನು ಹೇಳಿ ಹೊರಟ, ಹೋಗಿ ಬರ್ತೀನಿ ಅಂತ ಹೇಳಿ ಹೊರಟ, ಇಂಥದ್ದು ಅನೇಕ ಥರದ ಪ್ರಯೋಗಗಳನ್ನೆಲ್ಲ ನಾವು ಭಾರತ ಭಾಗವತಗಳಲ್ಲಿ, ರಾಮಾಯಣಗಳಲ್ಲೆಲ್ಲ ನೋಡಬಹುದು. ಅಂಥದ್ದೊಂದು ಪ್ರಯೋಗ ಹೀಗಿದೆ: ಘಟೋತ್ಕಚ ಪಿತರಂ ಆಮಂತ್ರ್ಯ ಪ್ರತಸ್ಥೆ. ಘಟೋತ್ಕಚನು ತಂದೆಗೆ ಹೇಳಿ ಹೊರಟ ಅಂತ ಇದು ಪ್ರಯೋಗ. ಹೋಗಿ ಬರ್ತೇನೆ ಅಂತ ಅವನು ಡೈರೆಕ್ಟ್ ಸ್ಪೀಚ್ ಇರಲಿಲ್ಲ, ಹೇಳಿ ಹೊರಟ ಅಂತ ಇಷ್ಟೇ ಇದೆ. ರಾಜಾನಂ ಅಭ್ಯನುಜ್ಞಾಯ ಜಗಾಮ ಅಂತ ಇನ್ನೊಂದು ಪ್ರಯೋಗ. ಯುಧಿಷ್ಠಿರ ರಾಜನಾದ ಧೃತರಾಷ್ಟ್ರನಿಗೆ ಇದನ್ನ ಹೇಳಿ ಹೊರಟ ಅಂತ. ಮತ್ತೊಂದು ಕುಂತೀಂ ಅನುಜ್ಞಾಯ ದ್ರೌಪದಿ ಜಗಾಮ. ಕುಂತೀಂ ಅನುಜ್ಞಾಯ ದ್ರೌಪದೀಂ ಚ ಆಮಂತ್ರ್ಯ ಕೃಷ್ಣ ಜಗಾಮ ಅಂತ ಮತ್ತೊಂದು ಪ್ರಯೋಗ. ಯುಧಿಷ್ಠಿರಂ ಸಮಾಮಂತ್ರ್ಯ, ಯುಧಿಷ್ಠಿರನಿಗೆ ಹೇಳಿ ನಿವರ್ತಸ್ವೈತಿ ಉಕ್ತ್ವಾ ಕೃಷ್ಣ ಜಗಾಮ. ನೀನು ಹೋಗಿ ಬಾರಪ್ಪ ಅಂತ ಹೇಳಿ ಕೃಷ್ಣ ಹೊರಟ ಅಂತ ಮತ್ತೊಂದು ಪ್ರಯೋಗ. ಧರ್ಮರಾಜ ಕೃಷ್ಣಂ ಗಮ್ಯತಾಮಿತ್ಯನುಜ್ಞಾಪ್ಯ. ಆಯ್ತಪ್ಪ ನೀನು ಹೋಗಿ ಬಾ ಅಂತ ಹೇಳಿ ಹೊರಟ ಅಂತ. ಯುಧಿಷ್ಠಿರಂ ಸಮಾಮಂತ್ರ್ಯ, ಯುಧಿಷ್ಠಿರನ ಅಪ್ಪಣೆಯನ್ನು ಪಡ್ಕೊಂಡು ಆಯ್ತು ನೀನಿನ್ನು ಹೋಗಿ ಬಾ ಅಂತ ಕೃಷ್ಣ ಯುಧಿಷ್ಠಿರನಿಗೆ ಹೇಳಿ ಹೊರಟ ಅಂತ ಒಂದನೇ ಪ್ರಯೋಗ. ಧರ್ಮರಾಜ ಕೃಷ್ಣನಿಗೆ ಹಾಗಾದ್ರೆ ನೀನು ಹೋಗಿ ಬಾ ಅಂತ ಹೇಳಿದ ಅಂತ ಎರಡನೇ ಪ್ರಯೋಗ. ಅಗದಂ ವೋಸ್ತು ಭದ್ರಂತೆ, ಅಗದಂ ವೋಸ್ತು ಭದ್ರಂ ವೋ ತೃಷ್ಟಾಸ್ಮಿ ಪುನರಾಗತಾನ್. ಇದೊಂದು ಯೂಸೇಜ್. ನಿಮಗೆ ಯಾವುದೇ ತೊಂದರೆ ಆಗದೇ ಇರಲಿ, ನಿಮಗೆ ಒಳ್ಳೇದಾಗಲಿ, ನೀವು ಮತ್ತೆ ಬರುವುದನ್ನು ನಾನು ನೋಡ್ತೇನೆ ಅಂತ ಹೋಗುವವರನ್ನು ಕುರಿತು, ಯಾರಾದರೂ ಹೊರಟವರನ್ನು ಕುರಿತು ಹೇಳಬೇಕಾದಂಥ ಒಂದು ಪ್ರಯೋಗ. ಇವೆಲ್ಲ ಸಭಾಪರ್ವ, ಆದಿಪರ್ವ ಇತ್ಯಾದಿ ಕಡೆಗಳಲ್ಲಿವೆ. ಮತ್ತೊಂದು ಪ್ರಯೋಗ ಆಪೃಷ್ಟೋಸೀಹ ಕೌಂತೇಯ ಸ್ವಸ್ತಿ ಪ್ರಾಪ್ನುಹಿ ಭಾರತ. ಆಪೃಚ್ಛನ ಅಂತ ಗುಡ್ ಬೈ ಹೇಳುವುದಕ್ಕೆ ಇದಕ್ಕೆಲ್ಲ ಪ್ರಯೋಗ ಮಾಡೋದು. ಆಂಗಿತ್ಯ ಉಪಸರ್ಗಪೂರ್ವಕ ಪೃಚ್ಛದ್ನೀಪ್ಸಾಯಂ ಧಾತು. ಕೌಂತೇಯನೇ ಆಪೃಷ್ಟೋಸಿ, ನಾನು ನಿನಗೆ ಹೋಗಿ ಬಾ ಅಂತ ಹೇಳ್ತಾ ಇದ್ದೇನೆ, ಇದು ಬೇರೆ ಪ್ರಯೋಗ. ಇದು ಸ್ವಸ್ತಿ ಪ್ರಾಪ್ನುಹಿ, ನಿನಗೆ ಒಳ್ಳೇದಾಗಲಿ. ಇನ್ನು ಇದನ್ನು ಹೀಗೇನೆ ಕೆಲವು ಕಡೆ ಆಪೃಚ್ಛೇ ತ್ವಾಂ, ನಾನು ನಿನ್ನನ್ನು ಕಳಿಸಿಕೊಡ್ತಾ ಇದ್ದೇನೆ ಅಂತಲೂ ಆಗಬಹುದು. ಕಳಿಸಿಕೊಡ್ತಾ ಇದ್ದೇನೆ ಹೋಗಿ ಬಾ ಅಂಥೇಳಿ. ನಾವು ನಿಮ್ಮ ಅಪ್ಪಣೆಯನ್ನು ತಗೊಂಡು ಹೊರಟಿದ್ದೀವಿ ಅಂತಲೂ ಮತ್ತೊಂದು ಪ್ರಯೋಗ. ತೌ ಧರ್ಮರಾಜಂ ಆಮಂತ್ರ್ಯ ಅನುಜ್ಞಾಪ್ಯ ಚ ಜಗ್ಮತು. ಅವರಿಬ್ಬರು ಧರ್ಮರಾಜನಿಗೆ ಹೇಳಿ ಅವನ ಸಮ್ಮತಿಯನ್ನು ಪಡ್ಕೊಂಡು ಹೊರಟರು ಅಂತ ಮತ್ತೊಂದು ಪ್ರಯೋಗ. ಇಂದ್ರೇಣ ಅನುಜ್ಞಾತಃ ಅರ್ಜುನ ಅಗಚ್ಚತ್. ಇಂದ್ರನ ಸಮ್ಮತಿಯನ್ನು ಪಡ್ಕೊಂಡು ಅರ್ಜುನ ಹೊರಟ, ವನಪರ್ವದಲ್ಲಿ ಪ್ರಯೋಗ. ಸ್ವಸ್ಥಿತೇ ಭೃಗುಶಾರ್ದೂಲ ಗಮಿಷ್ಯಾಮಿ ಯಥಾಗತಂ. ಪರಶುರಾಮನೇ ನಿನಗೆ ಒಳ್ಳೆಯದಾಗಲಿ, ನಾನು ಹೇಗೆ ಬಂದಿದ್ದೇನೋ ಹಾಗೆ ಹೊರಟೋಗ್ತೇನೆ, ಹೋಗುವವನಿದ್ದೇನೆ ಅಂತ. ನಾನೇನು ಹೋಗಿ ಬರ್ತೀನಿ ಅಂತ ಹೇಳಲಿಕ್ಕೆ ಇದೊಂದು ಪ್ರಯೋಗ. ಆಮಂತ್ರಯಾಮಿ ಸರ್ವಾನ್ವಹ, ನಿಮ್ಮೆಲ್ಲರ ಸಮ್ಮತಿಯನ್ನು ತಗೊಳ್ತಾ ಇದ್ದೇನೆ ಅಂತ ಮತ್ತೊಂದು ಪ್ರಯೋಗ. ಸರ್ವಾನ್ ಆಮಂತ್ರ್ಯ ಗಚ್ಚಾಮಿ, ನಿಮ್ಮೆಲ್ಲರ ಸಮ್ಮತಿಯನ್ನು ತಗೊಂಡು ಹೋಗ್ತೀನಿ ಅನ್ನಲಿಕ್ಕೆ ಮತ್ತೊಂದು ಪ್ರಯೋಗ. ದೃಷ್ಟಾಸ್ಮಿ ಪುನರೇತ್ಯವ, ಮತ್ತೊಮ್ಮೆ ಬಂದು ನಿಮ್ಮನ್ನು ನೋಡ್ತೇನೆ ಅಂತ. ಹೀಗೆ ಸಂಸ್ಕೃತದಲ್ಲಿ ಹೋಗಿ ಬರ್ತೇನೆ ಅಂತ ಒಬ್ಬ ಹೇಳುವುದಕ್ಕೂ, ಹೋಗಿ ಬಾ ಅಂತ ಇನ್ನೊಬ್ಬ ಹೇಳುವುದಕ್ಕೂ ನೇರವಾದ ಅನುವಾದಕ ವಾಕ್ಯಗಳಿಲ್ಲ. ಆದರೆ ಆ ಸಂದರ್ಭದಲ್ಲಿ ಹೋಗಿ ಬರ್ತೀನಿ ಅಂತ ಹೇಳುವ ವ್ಯಕ್ತಿ ಸಂಸ್ಕೃತದಲ್ಲಿ ಏನು ಹೇಳಬಹುದು, ಅದನ್ನ ಸಂಸ್ಕೃತದಲ್ಲಿ ಈ ಥರ ಹೇಳ್ತಾರೆ. ಆಮಂತ್ರಯಾಮಿ ಸರ್ವಾನ್ವಹ, ನಿಮ್ಮೆಲ್ಲರ ಅನುಮತಿ ಕೇಳ್ತಾ ಇದ್ದೇನೆ, ನಾನು ಹೋಗಿ ಬರ್ತೀನಪ್ಪ ಅಂತ ಮಗ ತಂದೆ ತಾಯಂದ್ರಿಗೆ ಹೇಳೋ ಸಂದರ್ಭದಲ್ಲಿ, ಅಥವಾ ಯಾರಿಗೋ ಒಬ್ಬರಿಗೆ ಹೋಗಿ ಬರ್ತೀನ್ರಿ ಅಂತ ಹೇಳೋ ಸಂದರ್ಭದಲ್ಲಿ ತಾತ್ಪರ್ಯ ಏನು, ನನಗೆ ಸಮ್ಮತಿ ಕೊಡಿ ಅಂತಲ್ವಾ. ಆದ್ರಿಂದ ಆಮಂತ್ರಯಾಮಿ ಸರ್ವಾನ್ವಹ, ನಿಮ್ಮ ಸಮ್ಮತಿ ಕೇಳ್ತಾ ಇದ್ದೇನೆ, ಸರ್ವಾನ್ ಆಮಂತ್ರ್ಯ ಗಚ್ಚಾಮಿ ಅಂತ ಹೀಗೆ ಆ ವಾಕ್ಯಗಳ ತಾತ್ಪರ್ಯ ಆಗ್ತದೆ. ಅದರಿಂದ
ಅದಕ್ಕೆ ಉತ್ತರ ರೂಪವಾಗಿ ಅವರು ಹೇಳುವವರು ಕೂಡ ನಾನು ಅನುಜ್ಞಾತೋಸಿ ಗಮ್ಯತಾಂ, ಇದನ್ನು ಹಿಂದೊಂದ್ಸರಿ ನಾನು ಹೇಳಿದ್ದೆ. ಆಯ್ತಪ್ಪ, ನಮ್ಮ ಸಮ್ಮತಿ ಇದೆ, ಹೋಗಿ ಬಾ ಅಂತ ಹೇಳುವಾಗ ಅನುಜ್ಞಾತೋಸಿ, ನಮ್ಮ ಅನುಜ್ಞಾ ನಿಮಗಿದೆ ಅಂತ ಹೀಗೆ ಹೇಳ್ಬೋದು. ಅಥವಾ ಆಪೃಷ್ಟೋಸಿ, ನಮ್ಮ ಸಮ್ಮತಿ ಇದೆ, ಅದು ಹೋಗಿ ಬಾ ಅಂತ ಹೀಗೆಲ್ಲ ಬೇರೆ ಬೇರೆ ಥರದ ಪ್ರಯೋಗಗಳನ್ನ ಮಾಡಬೇಕಾಗ್ತದೆ. ಸಂಸ್ಕೃತದಲ್ಲಿ ಆ ಥರದ ಪ್ರಯೋಗಗಳಿವೆ, ಅದನ್ನು ನಾವು ಹೀಗೆ ಗಮನಿಸ್ಬೋದು ಮತ್ತು ವ್ಯವಹಾರದಲ್ಲಿ ತರಬಹುದು ಕೂಡ.